ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರು ದಯವಿಟ್ಟು ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮ ಅಮ್ಮ ಬ್ಯಾಗಲ್ಲೆಲ್ಲ ಎತ್ತಿಕೊತಾ ಇದ್ದಾರೆ. ಅದು ಇದು ಏನನ್ನ ನೀರು ಚಾರ್ಜಿಂಗ್ ಎಲ್ಲ ಖಾಲಿ ಆಗೋಗುತ್ತೆ ಅಂತ ಎತ್ಕೊತಾ ಇದ್ದಾರೆ. ಮಮ್ಮಿ ಜಾಸ್ತಿ ಜನ ಇರುತ್ತೆ ಅಂತ ಹೇಳೋರಲ್ಲ ಮಮ್ಮಿ? ಜನ ಇರುತ್ತೆ, 1000 ರೂಪೀಸ್ ಟಿಕೆಟ್ ತೊಗೊಂಡು ಹೋಗ್ಬಿಡೋಣ. ಜನ ಇದ್ರೆ, ಇಲ್ಲಾಂದ್ರೆ ಫ್ರೀ ಟಿಕೆಟ್ ಎಲ್ಲ ಹೋಗೋಣ. ನೋಡೋಣ, ನೈಟಲ್ಲಿ ಹೋಗ್ತೀವಲ್ಲ, ನೈಟ್ ಜಾಸ್ತಿ ಜನ ಇರಲ್ಲ ಅಂತ ಅನ್ಸುತ್ತೆ. ಸೊ ಸಿಚುವೇಶನ್ ಮೇಲೆ ಡಿಸೈಡ್ ಮಾಡಿ ದರ್ಶನ ಮಾಡ್ತೀವಿ. ಟೈಮ್ ಆಯ್ತು, ಇವಾಗ ಹೋಗ್ಬೇಕು. ಇವಾಗ ನಾವು ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ನಾನು ಮತ್ತು ನಮ್ಮ ಟ್ರೈನಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿ ಇಲ್ಲಿ ಟಿಕೆಟ್ ತೊಗೊಂಡು ಯಶವಂತಪುರಕ್ಕೆ ಹೋಗಬೇಕು. ಅಲ್ಲಿಂದ 1 o'clock ಟ್ರೈನ್ ಇದೆ ಅಂತ ಹಾಸನಿಗೆ. ಫೈನಲಿ ಇವಾಗ ನಾವು ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಇಷ್ಟು ಜನ ಇದ್ದಾರೆ. ಸೊ ನಮಗೆ ಟಿಕೆಟ್ ಸಿಗುತ್ತೋ ಇಲ್ವೋ, ಕುತ್ಕೊಳ್ಳೋಕೆ ಜಾಗ ಸಿಗುತ್ತೋ ಇಲ್ವೋ ಅನ್ನೋದು ನಂಗೆ ಟೆನ್ಷನ್ ಆಗೈತೆ. ಫೈನಲಿ ಟಿಕೆಟ್ ಸಿಕ್ತು. ಇವಾಗ ಹೋಗ್ತಾ ಇದ್ದೀವಿ. ಸ್ಪೆಷಲ್ ಟ್ರೈನ್ ಅಂತೆ, ಆದಷ್ಟು ಬೇಗ ಹೋಗೋದಂತೆ. ಸೊ ನೋಡೋಣ ಗೈಸ್. ಫೈನಲಿ ಜನರಲಲ್ಲಿ ಸೀಟ್ ಸಿಕ್ಕಿತ್ತು. ಮಮ್ಮಿ ಸೀಟ್ ಸಿಕ್ಕಿದ್ದು ಖುಷಿ ಆಯ್ತಾ? ಖುಷಿ ಆಯ್ತು. ಸೀರಿಯಸ್ಲಿ ಜನರಲಲ್ಲಿ ನಂಗೆ ಸೀಟ್ ಸಿಗುತ್ತೆ ಅಂದ್ಕೊಂಡಿದ್ದಿಲ್ಲ. ಫೈನಲಿ ಸೀಟ್ ಸಿಕ್ತು ಅಂತ ನಾನು ಮತ್ತು ನಮ್ಮ ಖುಷಿಯಾಗಿ ಕೂತ್ಕೊಂಡಿದ್ದೀವಿ. 4:15ಗೆಲ್ಲ ಹಾಸನಕ್ಕೆ ಹೋಗಿ ರೀಚ್ ಆಗುತ್ತಂತೆ. ನೋಡೋಣ ಟ್ರೈನ್ ಜರ್ನಿ. ನೈಸ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನನ್ನ ವಾಯ್ಸ್ ಕೇಳಿಸ್ತಾ ಇರ್ತಾ ಇಲ್ಲ ಅಂತ ಸೀರಿಯಸ್ಲಿ ನನಗೆ ಗೊತ್ತಿಲ್ಲ. ನಾವಿಲ್ಲಿ ಮುಂದೆ ಹೋಗಿ ಎಲ್ಲೇ ಇರೋದು. ಫೈನಲಿ ಇವಾಗ ಹಾಸನ ರೈಲ್ವೆ ಸ್ಟೇಷನ್ಗೆ ಬಂದು ರೀಚ್ ಆದ್ರಿ. 5:05ಗೆಲ್ಲ. ನಮ್ಮ ಅಂತೂ ಫುಲ್ಲು ನಿದ್ದೆ ಮಾಡ್ತಾನೇ ಇದ್ರು. 4 o'clock ಎದ್ದಿರೋದು ಗೈಸ್. ನಮ್ಮ 2 o'clock ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದೇನಿಷ್ಟು ನಿದ್ದೆ ಮಾಡ್ತೀನಿ ನನಗಂತೂ ಗೊತ್ತಿಲ್ಲ. ಸ್ಟೇಷನಲ್ಲಿ ಒಂದೇ ಒಂದು ಅಂಗಡಿ ಇರೋದಲ್ಲಿ ಎಷ್ಟು ರಶ್ ಇದೆ ನೋಡಿ ಅಲ್ಲಿ ಮಾತ್ರ. ಇವಾಗ ನಾವಿಲ್ಲಿ ಎಕ್ಸಿಟ್ ನೋಡಿಕೊಂಡು ಎಕ್ಸಿಟ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಸೌತೆಕಾಯಿ ಅಂತ ಎಲ್ಲರೂ ಸೌತೆಕಾಯಿ ತಿಂತಾರೆ. ಸೌತೆಕಾಯಿ ಇಟ್ಕೊಂಡು ತಿನ್ಕೊಂಡು ಮಳೆ ಬೇರೆ ಬರ್ತಾ ಇದೆ. ವೇಟ್ ಮಾಡ್ತಾ ಇದ್ದೀವಿ ಆಟೋಗೆ. ರೈಲ್ವೆ ಸ್ಟೇಷನ್ ಅಂತ ಬಂದಿದ್ದಷ್ಟು ಒಬ್ಬೊಬ್ಬರು ನನ್ನ ರೇಟ್ ಹೇಳ್ತಾ ಇದ್ರು. ನಮ್ಮ ಫೋನಲ್ಲಿ 20 ರೂಪಾಯಿ ಅಂತ ಬಂದು ಎಲ್ಲ 20 ರೂಪಾಯಿ ಎಲ್ಲ ಒಬ್ಬರಿಗೆ, 20 ರೂಪಾಯಿ ಎಲ್ಲ ಒಬ್ಬರಿಗೆ ಅಂತ ಕೇಳಿಕೊಂಡು ಕೊನೆಗೆ ಇವಾಗ ಇಬ್ಬರಿಂದ ಎಷ್ಟು ಕೊಡ್ತಾರೆ ಅನ್ನೋದು ಇವಾಗ ಇಬ್ಬರಿಂದ 80 ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ. ಆವಾಗಲೇ ಯಾರೋ ಕರೆದ್ರು 30 ರೂಪಾಯಿ ಅಂತ. ಬೇಡ ಅಂದ್ಬಿಟ್ಟು ಇವಾಗ ಹಿಂಗೆ ಮಾಡ್ತಾರೆ. ನಾವು ಬೇರೆ ಫುಲ್ ಮಳೆ ಅಂದರೆ ಮಳೆ, ಕ್ಯೂಯಲ್ಲಿ ಮಳೆ ಬಂದಿಲ್ಲ ಅಂದರೆ ಸಾಕು. ರೈಸ್ ನೋಡಿ ಎಷ್ಟು ಜೋರು ಮಳೆ ಬೀಳ್ತಾ ಇದೆ ಅಂತ ಇಲ್ಲಿ. ಫ್ರೀ ದರ್ಶನದಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಬೇರೆ ಇಲ್ಲಿಗೆ ಹಾಡು ಬೇರೆ ಹಾಕಿದ್ದಾರೆ. ನಾವು ಕಾಸು ಕೊಟ್ಟು ಟಿಕೆಟ್ ತೊಗೊಂಡೋಗಿ ಹೋಗ್ತಾ ಇದ್ದೀವಿ. ಫುಲ್ಲು ಮಳೆ ಅಂದರೆ ಮಳೆ. ನಾನು ಕಂಪ್ಲೀಟಾಗಿ ನೆಂದೋಗ್ಬಿಟ್ಟಿದ್ದೀನಿ. ಇವಾಗ ಇದರಲ್ಲೇ ನಾನು ದರ್ಶನಕ್ಕೆ ಹೋಗ್ಬೇಕು. ಇವಾಗ ಫುಲ್ ನೆಂದೋಗಿದ್ದೀನಿ. ನಮ್ಮ ಅಂತೂ ನಾನು ನೆಂದೋಗಿದ್ದಾರೆ ನೋಡಿ. ಇವಾಗ ನಾವು 1000 ರೂಪೀಸ್ ಟಿಕೆಟ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಸ್ವಲ್ಪ ಕಡಿಮೆ ಆಗೈತೆ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟ ಕಡೆ ಚಪ್ಪಲಿ ಸ್ಟ್ಯಾಂಡ್ ಬೇರೆ ಇಷ್ಟು ಹತ್ರ ಇಷ್ಟು ನೀರಾಗೈತೆ ಅಂತ ನಡೆಯೋಕ್ಕೂ ಆಗ್ತಿಲ್ಲ, ಅಷ್ಟು ನೀರಾಗೈತೆ. 2 ಫ್ರೀ ದರ್ಶನದಲ್ಲಿ ತುಂಬ ಜನ ಇದ್ದಾರಂತ. ಅಶಿತಾ 2000 ಕೊಟ್ಟು ಟಿಕೆಟ್ ತೊಗೊಳ್ತಾ ಇದ್ದಾಳೆ. ಒಬ್ರಿಗೆ 1000 ರೂಪೀಸ್ ತಗೊಂಡೆ ಅರ್ಷಿತಾ. 1000 ರೂಪೀಸ್ಗೆ ಎಷ್ಟು ವ್ಯಾಲ್ಯೂ ಇದೆ ನೋಡಿ. ಯಾರು ಜನನೇ ಇಲ್ಲ. ಸದ್ಯ ದರ್ಶನ ಎಷ್ಟು ಬೇಕಾಗುತ್ತೆ ನೋಡೋಣ. ಅರೌಂಡ್ ಟೈಮ್ 5:30 ಆಗಿದೆ ಅನಿಸುತ್ತೆ. ಕಂಪ್ಲೀಟ್ ಆಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ. ಮಮ್ಮಿ ಟೈಮ್ ಎಷ್ಟು ಕರೆಕ್ಟಾಗಿ? ಟೈಮ್ ಅಂದ್ಬಿಟ್ಟು 5:45 ಆಗಿದೆ. ದರ್ಶನ ಮುಗಿಸ್ಕೊಂಡಷ್ಟಕ್ಕೆ ಎಷ್ಟೊತ್ತಾಗುತ್ತೋ ನೋಡೋಣ. ಎಷ್ಟು ಪ್ರೊಸೀಜರ್ಸ್, ಎಷ್ಟು ಪೊಲೀಸವ್ರು ಇದ್ದಾರೆ ಗೊತ್ತಾ. ಖಾಸಗಿರೋ ಬೆಲೆನೇ ಇದೆ. ಹೋಗಬಾರ್ದು ಅಂತ, ಮತ್ತೆ ರಿಟರ್ನ್ ಇಸ್ಕೊಂಡು ಹೋಗಬಾರ್ದು ಅಂತ ಎಂಟರ್ಟ್ ಅಂತ ಸೀಲ್ ಕೂಡ ಹಾಕಿದ್ದಾರೆ ಗೈಸ್. ಎಂಥ ಜನ ಅಪ್ಪ, ಸೀರಿಯಸ್ಲಿ
ಗೈಸ್ ಇಷ್ಟು ದೂರ ಯಾರು ಇದ್ದೇ ಇದ್ದಿಲ್ಲ, ಇವಾಗ ಇಲ್ಲಿ ಸ್ವಲ್ಪ ಜನ ಕಾಣಿಸ್ತಾ ಇದ್ದಾರೆ. ಅದು 1000 rupees ಇರೋ ಟಿಕೆಟ್ಗೆ ವ್ಯಾಲ್ಯೂ. ನಮ್ಮ ಹೇಳ್ತವ್ರೆ 300 ಯಾರೋ ಜನ ಇದ್ದಿಲ್ವೇನೋ ಅದಕ್ಕೆ ಹೋಗ್ಬೇಕಾಗಿತ್ತು ಅಂತ. 1000 rupees ಕೊಟ್ಟು ಯಾರು ಬರ್ತಾರೆ ಅಂತ. ಸೊ ಯಾರೋ ಟಿಕೆಟ್ 1000 rupees ಕೊಟ್ಬಿಟ್ಟು ಬಂದಿದ್ದೀರೋ ಅವ್ರೊಂದು ಕಮೆಂಟ್ ಮಾಡಿ. ಈ ಟಿಕೆಟ್ನ 2 ಭಾಗ ಮಾಡ್ಕೊಬೇಕಂತೆ. ಈ ಟೇರಿಂಗ್ ಇದೆ ಅಲ್ಲಿ, ಇದು ಪ್ರಸಾದಕ್ಕಂತೆ, ಇದು ಅಲ್ಲಿ ನಮ್ಮ ಫ್ರೀ ಇರುತ್ತೆ ಅಂದ್ಕೊಂಡು ಬಂದರು. 1000 rupees ಟಿಕೆಟಲ್ಲಿ ಕೂಡ ಎಷ್ಟು ರಶ್ ಇದೆ ನೋಡಿ. ಇಲ್ಲಿ ಕೊಟ್ಟು ಸೌತೆಕಾಯಿ ಇಟ್ಕೊಂಡಿದ್ದಾರೆ, ಕೊಡ್ತಾ ಇದ್ದಾರೆ. ಈ ಕ್ಯೂ ಬಂದ್ಬಿಟ್ಟು 1000 rupees. ನಮ್ಮ ಪಕ್ಕ ಇದ್ದಾರಲ್ಲ ಆ ಕ್ಯೂ ಬಂದ್ಬಿಟ್ಟು ಬೆಳಗಿನ ಜಾವ 7 ಗಂಟೆಗೆ ಬಂದಿದ್ದಾರೆ ಅಂತ. ಇವಾಗ 7 ಗಂಟೆ ಆಗುತ್ತೆ. ಇವಾಗ ಲಕ್ಷ್ಮಣ ಬಂದಿದ್ದಾರೆ. ಎಷ್ಟು ಜನ ಇದ್ದಾರೆ ನೋಡಿ, ಎಷ್ಟು ಜನ ಸಾಗರೆ. ಈ ಅಮ್ಮ ಎಲ್ಲ ಹೇಳ್ತಾ ಇರ್ತಾಳೆ. ಇವಾಗ ಎಷ್ಟು ಹತ್ರ ಹೋಗ್ತಾ ಇಷ್ಟೊತ್ತಿಗೂ ಕಾದಿರೋದಕ್ಕೂ ಸುತ್ತಾಗ್ತಿಲ್ಲ ಮಮ್ಮಿ. ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಈಗ ಜೊತೆ ಕಳಶ ನೋಡೋಕ್ಕೆ ಎಷ್ಟು ಖುಷಿ ಆಗ್ತದೆ. ಫಸ್ಟ್ ಟೈಮ್ ನಾವು ಬಂದಿರೋ ದೇವಸ್ಥಾನಕ್ಕೆ. ಎಂಟ್ರೆನ್ಸ್ ದೇವಸ್ಥಾನಕ್ಕೆ ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲೆಲ್ಲ ಕಂಬೈನ್ ಆಗ್ತಾರೆ. ಅಲ್ಲಿ ಇಸ್ಕೊಂಡು ಬಂದು ಇವಾಗ ನಮ್ಮ ಹುಡುಗ ಕಾಸು ಹುಡುಕ್ತಾ ಇದ್ದಾರೆ. ಸೊ ಫೈನಲಿ ನಮ್ಮ ದರ್ಶನ ಅಂತೂ ತುಂಬ ಚೆನ್ನಾಗಿದೆ. ಡೆಕೋರೇಷನ್ ಎಲ್ಲ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮಮ್ಮ ನೋಡ್ಕೊಂಡ್ರೆ ನನಗೆ ಕೆಲಸ ಆಗೋಗುತ್ತೆ. ಇಲ್ಲಿ ಸೌಂಡಿಗೆ ಫೋಟೋ ತೆಗಿಯಂಗಿಲ್ಲ ನೋಡಿ ಅಂತ ನೋಡಿ. ಈಗ 1000 ರೂಪಾಯಿ ಟಿಕೆಟ್ ತೊಗೊಂಡವ್ರಿಗೆ ಲೆಕ್ಕ ಕೊಡ್ತಾ ಇದ್ದಾರೆ. 300 ತೊಗೊಂಡವ್ರಿಗೆ 5 ಕೊಡ್ತಾ ಇದ್ದಾರೆ. ಇವಾಗ ನಾನು ಅಮ್ಮ ಇಸ್ಕೊತಾ ಇದ್ದೀನಿ. ಪ್ರಸಾದ ತೊಗೊಂಡಿದ್ದೀವಿ. 2 ಲಡ್ಡು ಕೊಟ್ಟಿದ್ದಾರೆ. ತೊಗೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಜನ ಸಾಕ್ತಾರೆ ಅಂತೂ. ಪ್ರಸಾದಕ್ಕೆ ನಮ್ಮ ಪ್ರಸಾದ ಟಿಕೆಟ್ ಬೇರೆ ತೊಗೊಂಡಿದ್ದಾರೆ. ಇಲ್ಲಿ ಪ್ರಸಾದ ಪೊಂಗಲ್ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಇಸ್ಕೊಂಡು ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಪ್ರಸಾದ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಿಂತ್ಕೊಂಡು ತಿನ್ನೋಕ್ಕೂ ಜಾಗ ಕೊಡ್ತಾರೆ. ಅದು ನಡೀತಾ ಅಂತ ಹೇಳ್ತಾರೆ. ತಿನ್ಕೊಂಡೇ ಹೋಗ್ತಾ ಇದ್ದಾರೆ. ನೋಡಿ ಫುಲ್ಲು ಜಾತ್ರೆ ಥರ ಎಷ್ಟು ನೀಟಾಗಿ ಮಾಡಿದ್ದಾರೆ. ಅಮ್ಮ ಅಲ್ಲಿ ಹೋಗ್ತಾ ಇದ್ದಾರೆ. 1000 rupees ಟಿಕೆಟ್ ಹತ್ರ ಹಂಚಿಕೆ ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಹುಡುಗಿ ನೋಡಿ ಈ ರಶಲ್ಲಿ ಪೊಟೆಟೋ ಡಿಸ್ಟ ತೊಗೊಂಡು ಹೋಗ್ತಾ ಇದ್ದಾರೆ. ಪ್ರಸಾದ ತಿಂತಾ ಇದ್ದಾರೆ. ಇವಾಗ ನಾವು ನಮ್ಮ ಚಕ್ಕಿರೋ ಜಾಗಕ್ಕೆ ಹೋಗ್ಬೇಕು ಅಂದರೆ ಎಷ್ಟೊತ್ತಾಗುತ್ತೆ ಅಂತ ಸೀರಿಯಸ್ಲಿ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಜಾತ್ರೆ ಇದೆ ಹಾಸನದಲ್ಲಿ.
ದರ್ಶನ ಆಗಿ ಖುಷಿ ಆಯ್ತಾ? ದರ್ಶನ ಆಗಿರೋದು ಖುಷಿ ಆಯಿತು. ಎಷ್ಟು 5 ಬಂದಿದ್ದಕ್ಕೆ ನಾವು ಎಷ್ಟು ಗಂಟೆಗೆ ಆಗಿದ್ದು? ಕರೆಕ್ಟಾಗಿ 5:45 ಒಳಗಡೆ ಬಂದಿದ್ದು. ಆಚೆ ಬರೋಷ್ಟಕ್ಕೆ ಕರೆಕ್ಟಾಗಿ 7 o'clock ಆಗಿದೆ. 7 ಅಂದರೆ ಅದೇ 1.25 hour ಆಗಿದೆ. ಬೇಗ ದರ್ಶನ ಆಯಿತು. ಫ್ರೀ ದರ್ಶನದಲ್ಲಂತೂ ಪಾಪ ಬೆಳಗಿನ ಜಾವ 3 ಗಂಟೆಗೆ ಬಂದಿರೋದಂತೆ ಕ್ಯೂಗೆ ಅವ್ರಿಗೂ. ಇವಾಗ ದರ್ಶನ ಆಗ್ತಾ ಇದೆ ಅವ್ರಿಗೆಲ್ಲ. ಸೊ ನಾನು ಹೇಳ್ದಂಗೆ 1000 rupees ಟಿಕೆಟ್ ತೊಗೊಂಡು ಹೋಗಿರೋದ್ರಿಂದ ನಮಗೆ ದರ್ಶನ ಬೇಗ ಆಯಿತು. ಸೊ ಇವಾಗ ಇದೆಲ್ಲ ಜಾತ್ರೆ ಥರ ಇದೆ ಗೈಸ್. ನಾನು ನಮ್ಮ ಅಮ್ಮ ಎಲ್ಲ ಕಡೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಚಪ್ಪಲಿ ಹುಡ್ಕೋ ಜಾಗಕ್ಕೆ ಹೋಗ್ತಾ ಇರೋದು. ಯಾರನ್ನ ಕೇಳು. ಸೊ ಎಲ್ಲ ಕಡೆ ಜನನೇ ಇದ್ದಾರೆ, ಯಾವ ಕಡೆ ಹೋಗ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಮಮ್ಮಿ ದರ್ಶನ ಆಯಿತು, ಊಟನೂ ಆಯಿತು. ಇವಾಗ ಎಷ್ಟೊತ್ತಿಗೆ ಹೋಗೋದು? ಬಸ್ಸಲ್ಲಿ ಹೋಗೋದಾ ಟ್ರೈನಲ್ಲಿ ಹೋಗೋದಾ? ಬಸ್ಸಲ್ಲಿ ಟಯರ್ಡ್ ಆಗಿಬಿಡುತ್ತಲ್ಲೇ. ಅದು ಎಲ್ಲ ಎಕ್ಸ್ಪೆಲ್ಲ ಫ್ರೀ ಬಸ್ಸು ಅಂದ್ಬಿಟ್ಟೆಲ್ಲ. ಫ್ರೀ ಬಸ್ ಅಂತ ಎಷ್ಟು ದೊಡ್ಡ ಗ್ಯಾಂಗ್ ಎಲ್ಲ ಬಂದಿದೆ ಲೇಡೀಸ್ ಅವ್ರದ್ದು. ಟ್ರೈನೇ ಬೆಸ್ಟ್ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ನಾನು ಅಮ್ಮನ ಕೇಳ್ತಾ ಇದ್ದೆ ದಸರಾ ಲೈಟಿಂಗ್ಸ್ ಕರ್ಕೊಂಡು ಹೋಗು ಅಂತ. ಕೊನೆಗೂ ಲೈಟಿಂಗ್ಸ್ ಜಾಗಕ್ಕೆ ಹಾಸನಾಗಿ ಬಂದಿದ್ದೀವಿ. ದರ್ಶನ ಆಗಿದ್ದಾದ್ಮೇಲೆ ಒಂಥರ ಮೈಂಡ್ ಎಲ್ಲ ಪಾಸಿಟಿವ್ ಆಗಿದೆ ಗೈಸ್. ಇಲ್ಲಿ ಎಷ್ಟು ರಶ್ ಇದೆ ಅಂದರೆ ಯಾವ ಕಡೆ ಹೋಗ್ಬೇಕಂತಾನೂ ಗೊತ್ತಾಗ್ತಾ ಇಲ್ಲ. ಗೈಸ್ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಚಪ್ಪಲಿ ಹಾಕೊಂಡು ಹೋಗೋಕ್ಕೂ ಕೂಡ ಇಷ್ಟು ಜನ ಇದ್ದಾರೆ. ಇಷ್ಟು ಜನದಲ್ಲಿ ನಾವು ಹೆಂಗೆ ಹೋಗೋದು ಗೈಸ್? ನಾವು ಇನ್ನೂ ನಡ್ಕೊಂಡು ಹೋಗ್ತಾನೇ ಇದ್ದೀವಿ ಚಪ್ಪಲಿ ಇರೋ ಜಾಗಕ್ಕೆ. ಇವಾಗ ಇನ್ನೇನು ಮೇನ್ ರೋಡ್ ಕಾಣಿಸ್ತಿದೆ, ಅಲ್ಲಿ ಹೋಗಿ ಚಪ್ಪಲಿ ಹಾಕೊಬೇಕು. ಮತ್ತು ಲೈಟಿಂಗ್ಸ್ ಎಲ್ಲ ಆಸ್ಪತ್ರೆಯಲ್ಲಿ ಹೇಗಿದೆ ಏನು ಅಂತ ನಮ್ಮ ಕರ್ಕೊಂಡು ಹೋಗಿ ತೋರಿಸ್ದೆ ನೋಡ್ತೀನಿ. ಲೈಟಿಂಗ್ಸ್ ನೋಡಿ ಹೇಗಿದೆ. ನೀಟಾಗಿ ಮಾಡಿದ್ದಾರೆ ನಮ್ಮ ಹಾಸನ. ಮಮ್ಮಿ ಎಲ್ಲ ಖುಷಿ ಆಗ್ತಾ ಇದೆ ನನಗಂತೂ. ಎಷ್ಟು ಚೆನ್ನಾಗಿದೆ ಅಂತ. ಕ್ಲೈಮೇಟ್ ಚಳಿಯಾಗಿತ್ತು ಅಂತ ಬಜ್ಜಿ ತೊಗೊಂಡು ತಿಂತಾ ಇದೀವಿ ನಾನು ಮತ್ತು ನಮ್ಮಮ್ಮ. ಎಷ್ಟು ಆಯಿಲ್ ಇದೆ ಇದರಲ್ಲಿ ಅಲ್ಲ ಮಮ್ಮಿ? ನಮ್ಮಮ್ಮ ಅದನ್ನೆಲ್ಲ ನೀಟಾಗಿ ಅಂತ ಇದ್ದಾರೆ, ಆದರೆ ಎಷ್ಟು ಆಯಿಲ್ ಇದೆ ಗೈಸ್. ಅದಕ್ಕೆ ಆಚೆ ಫುಡ್ ತಿನ್ನಬಾರ್ದು ಅಂತ ಹೇಳೋದು. ನಮ್ಮಮ್ಮ ಮೂಸಂಬಿ ಸೋಡಾ ಕುಡಿತಾ ಇದ್ದಾರೆ ಇವತ್ತು. ಫಸ್ಟ್ ಟೈಮ್ ಮೂಸಂಬಿ ಸೋಡಾ, ಲೆಮನ್ ಸೋಡಾ ಎಲ್ಲ ಕೇಳಿದ್ದೀವಿ. ಸೊ ಹೆಂಗೈತೆ ಮಮ್ಮಿ? ಚೆನ್ನಾಗೈತೆ, ಹೇಳಿ ಕೈ ಕುಡಿ ಗೈಸ್. ನಮ್ಮಮ್ಮ ನೋಡಿ ಎಲ್ಲ ಬಂದು ಇಡ್ಲಿ ಮಾತ್ರ ಬಿಡೋಲ್ಲ ಗೈಸ್. ಇಲ್ಲಿ ಬಂದು ಇಡ್ಲಿನಿ ಎಲ್ಲೋದು ಇಡ್ಲಿನೇ ತಿಂತಾರೆ. ಇಡ್ಲಿ ಹೆಂಗಾದ್ರೂ ತಿಂತಾರೋ. ನನಗಂತೂ ಊಟನೇ ಬೇಡ ಅನ್ಕೊಂಡು ಕುತ್ಕೊಂಡಿದ್ದೀನಿ. ಇದು ಎಂಟ್ರೆನ್ಸ್. ಸೊ ಗಾಯ್ಸ್ ಇದು ಅಸ್ಸಾಂ ರೈಲ್ವೆ ಸ್ಟೇಷನ್ ಇಳಿದ ತಕ್ಷಣ ಈ ಕಡೆ ಗೈಸ್ ಹಿಂದೆ ಬ್ಯಾಕ್ಗ್ರೌಂಡ್ ಇದೆ ಅಲ್ವಾ, ಅಲ್ಲಿ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ತಗೊಂಡು ಇವಾಗ ಟೈಮ್ 8 o'clock ಆಗಿದೆ. ಅಷ್ಟು ಜಲ್ದಿ ಬಂದು ನಾವು ರೈಲ್ವೆ ಸ್ಟೇಷನ್ ಎಲ್ಲ ರೀಚ್ ಆಗಿದ್ದೀವಿ. ಇವಾಗ ನಾನು ಅದು ತಿಂದಿಲ್ಲ ಅಲ್ಲ, ಅದಕ್ಕೆ ಇವಾಗ ಇದು ಅಲ್ಲಿ ಚಿಪ್ಸು ಬಿಸ್ಕೆಟ್ಸು ಅದು ಇದು ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ರೈಲ್ವೆ ಸ್ಟೇಷನ್ ಅಸ್ಸಾಂ. ಎಷ್ಟು ಚೆನ್ನಾಗಿದ್ದಾರೆ ಗೈಸ್. ನಮಗೆ ಇವಾಗ ಕುತ್ಕೊಳಕ್ಕೆ ಸೀಟ್ ಸಿಕ್ಕರೆ ಸಾಕು ಅಂತ ಅಂದ್ಕೊಂಡಿದ್ದೀವಿ ನೈಟ್ಗೆ. ನೋಡೋಣ ಬರಬೇಕಾದ್ರೆ ಅಂತೂ ಆರಾಮಾಗಿ ಬಂದ್ವಿ, ಹೋಗ್ಬೇಕಾದ್ರೆ ಹೆಂಗೆ ಹೋಗ್ಬೇಕು. ರೈಲ್ವೆ ಸ್ಟೇಷನಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಕುತ್ಕೊಳಕ್ಕೆ ಕೂಡ ಜಾಗ ಇಲ್ಲ. ಇವಾಗ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಹುಡುಕ್ತಾ ಇದ್ದಾರೆ ಜಾಗ ಕುತ್ಕೊಳಕ್ಕೆ ಎಲ್ಲಿದೆ ಅಂತ. ಟೈಮ್ ಇವಾಗ 9 o'clock ಆಗಿದೆ.
ಆದರೆ ಇಲ್ಲಿಗೆ ಬರೋಷ್ಟಕ್ಕೆ ಟ್ರೈನು 12:45 ಆಗುತ್ತಂತೆ ಗೈಸ್. ಅಲ್ಲಿವರೆಗೂ ಏನು ಮಾಡೋದು ಗೊತ್ತಿಲ್ಲ. ಫೋನಲ್ಲಿ ಚಾರ್ಜಿಂಗ್ ಬೇರೆ ಇಲ್ಲ. ನಮ್ಮಂತೂ ಊಟ ತಿಂದ್ರು ನನಗೆ ಹೊಟ್ಟೆ ಹಚ್ತಾ ಇಲ್ಲ. ಇಲ್ಲಂತೂ ಏನಿಲ್ಲ ತಿನ್ನೋಕ್ಕೆ. ಚಿಪ್ಸ್ ಬಿಸ್ಕೆಟ್ಸ್ ಇಸ್ಕೊಂಡು ತಿನ್ನಬೇಕು. ನಾನು ಅಲ್ಲೇ ರೋಡ್ ಸೈಡ್ ತಿಂತಾ ಇದ್ದೆ, ಬಟ್ ಮಳೆ ಬಿತ್ತು ಎಲ್ಲ ಇತ್ತು. ಹೊಟ್ಟೆಲೆಲ್ಲ ಒಂಥರ ಆಗೋಯ್ತು ಗೈಸ್. ಸ್ಟೇಷನ್ ಕುತ್ಕೊಂಡು ವೇಟ್ ಮಾಡೋದು ಎಷ್ಟು ಕಷ್ಟ ಗೈಸ್. ಈ ಚಳಿಗೆ ಇರೋಕ್ಕಾಗ್ತಲ್ಲ. ನಮ್ಮ ನೋಡಿದ್ರೆ ಇಲ್ಲಿ ಮಲ್ಕೊಂಡಿದ್ದಾರೆ ಗೈಸ್. ಮಾರ್ನಿಂಗ್ 12:15 ಆಗಿದೆ. ಎಷ್ಟು ಜನ ಆಯ್ತಾರೆ ಟಿಕೆಟ್ ತಗೊಂಡು ಗೈಸ್. ಟೈಮ್ 12:30 ಆಗಿದೆ. ಇವಾಗ ಟಿಕೆಟ್ ಇಸ್ಕೊಂಡು ಟ್ರೈನ್ ಬರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ಲ್ಯಾಟ್ಫಾರ್ಮ್ 2 ಬಂದಿದ್ದೀವಿ ನಾನು ಮತ್ತು ನಮ್ಮ ಇಷ್ಟೊತ್ತು ಫುಲ್ ನಿದ್ದೆ ಮಾಡ್ತಾಯಿದ್ರು. ಚೆನ್ನಾಗಾಯ್ತು ಅಮ್ಮ ನಿದ್ದೆ. ನಾನಂತೂ ಒಂಚೂರು ನಿದ್ದೆ ಮಾಡಿಲ್ಲ. ಕಣ್ಣು ಇಷ್ಟು ನೋಯ್ತೈತೆ ಗೊತ್ತಾ ನಿದ್ದೆಗೆ. ಟೈಮ್ ಇವಾಗ 6 o'clock ಆಗಿದೆ. ನಾವು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಬಂದು ರೀಚ್ ಆಗಿದ್ದೀವಿ. ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಟೈಮ್ 6:30 ಆಗೈತೆ. ನನಗಂತೂ ನಿದ್ದೆನೇ ಇಲ್ಲ ಒಂಚೂರು. ನಮ್ಮ ಹೇಳ್ದವ್ರು ಟ್ರೈನಲ್ಲಿ ಬಂದಿದ್ದೆ, ಏನು ಟಯರ್ಡ್ ಆಗಿಲ್ವಲ್ಲ ಅಂತ. ನಮ್ಮ ಅಂತ ಎಷ್ಟು ನಿದ್ದೆ ಮಾಡಿದ್ದಾರೆ ಅಂದರೆ ಫುಲ್ ನಿದ್ದೆ ಮಾಡಿಕೊಂಡೇ ಇದ್ದರು. ಇವಾಗ ಹಂಗೆ ಹೇಳ್ತಾ ಇದ್ದಾರೆ ಗೈಸ್. ಟ್ರೈನಲ್ಲಿ 7 o'clock ಆಗಿದೆ. ಇವಾಗ ಬಸ್ ಹತ್ತಿದ್ದೀವಿ. ನಮ್ಮೂರಿಗೆ ಇವಾಗ ಹೋಗೋಷ್ಟಕ್ಕೆ ಎಷ್ಟೊತ್ತಾಗುತ್ತೆ ನೋಡೋಣ. ಸೊ ಗೈಸ್ ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ. ಬರ್ತಾ ಹಂಗೆ ಟಿಫನ್ ತೊಗೊಂಬಂದಿದ್ದೀವಿ. ನಮ್ಮ ಆಲ್ರೆಡಿ ಬಂದಿದ್ದ ತಕ್ಷಣ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ನಮ್ಮ ಅಪ್ಪ ಈ ಥರ ಗಲೀಜಾಗಿ ಇಟ್ಕೊಂಡಿದ್ದಾರೆ ಮನೇನ ಅಂತ. ಫಸ್ಟ್ ಇವಾಗ ಮನೆ ಮೀಟ್ ಮಾಡಿ ಟಿಫನ್ ತಿನ್ಬೇಕು ಗೈಸ್. ಇನ್ನೊಂದು ಹೇಳೋದು ಮತ್ತೆ, ಇದು ಹಾಸನಾಂಬೆ ಟೆಂಪಲ್ ಬಂದ್ಬಿಟ್ಟು ಎಷ್ಟು ಪವರ್ಫುಲ್ ಅಂದರೆ ಅಲ್ಲಿ ದೀಪ ಹಚ್ಚಿರೋದು ನೆಕ್ಸ್ಟ್ ಇಯರ್ ಗಂಟ ಅಲ್ಲಿ ಹಂಗೆ ಇರುತ್ತಂತೆ. ಒಂಚೂರು ಎಣ್ಣೆನೂ ಕಡಿಮೆ ಆಗೋದಂತೆ. ನೈವೇದ್ಯ ಇಕ್ಕಿರೋದು ಅಳಿಸೋಗಲ್ಲ ಅಂತೆ. ಹೂವು ಕೂಡ ಬಾಡೋಗಲ್ಲ ಅಂತೆ. ಸೀರಿಯಸ್ಲಿ ನನಗೂ ನಂಬಕ್ಕೆ ತುಂಬ ಕಷ್ಟ ಆಗಿತ್ತು. ಬಟ್ ಎಷ್ಟು ಪವರ್ಫುಲ್ ಇದೆ. ಆ್ಯಕ್ಚುಲಿ ದೇವಸ್ಥಾನ ಬಂದ್ಬಿಟ್ಟು ಇಯರಲ್ಲಿ ಓನ್ಲಿ 13 days ಅಷ್ಟೇ ಓಪನ್ ಇರೋದು. ಬಟ್ 2 days ಭಕ್ತಾದಿಗಳಿಗೆ ದರ್ಶನ ಇರೋದಿಲ್ಲ. ಮತ್ತು 11 days ಇರುತ್ತೆ. ಎಷ್ಟು ರಶ್ ಇರುತ್ತೆ ಅಂದರೆ ಫುಲ್ ರಶ್ ಇರುತ್ತೆ ಗೈಸ್. ಸೊ ನೀವು ನೆಕ್ಸ್ಟ್ ಇಯರ್ ಹೋಗಿ ದರ್ಶನ ಪಡ್ಕೊಳ್ಳಿ. ಇವಾಗ ಆಲ್ರೆಡಿ ಹೋಗೋಕ್ಕಾದರೆ ಇವಾಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಚೆನ್ನಾಗಿ ನಿದ್ದೆ ಹೋಗಬೇಕು. ಕಣ್ಣೆಲ್ಲ ನೋಯ್ತಿದೆ ನಿದ್ದೆ ಇಲ್ದಿರ. ಸೊ ಇದು ಇವತ್ತಿನ ಶಾರ್ಟ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರು ಹಾಸನಾಂಬೆ ಟೆಂಪಲ್ಗೆ ಹೋಗಿದ್ರು ನಿಮಗೆ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಬಾಯ್.